ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಜೋಳದ ರೊಟ್ಟಿ ಮಾಡೋದು ನೋಡೋಣ ಬರ್ರಿ. ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಒಂದು ಅರ್ಧ kg ಹಿಟ್ಟು ತೊಗೊಂಡೇನಿ. ಜೋಳದ ಹಿಟ್ಟು ಚಾಳ್ಸ್ಕೊಲಿಕ್ಕತ್ತೀನಿ. ಒಂದು ಅರ್ಧ ಗ್ಲಾಸ್ ನೀರು ಇಟ್ಕೊಂಡೇನಿ. ಹೆಸರಿಗೆ ಜಿಗಟ್ ಹಾಕ್ಲಿಕ್ಕೆ ಭಾಳ ಜಿಗಟ್ ಹಾಕ್ಕೋಬಾರ್ದು, ಭಾಳ ಜಿಗಿ ಆಗ್ತಾವೆ ನೋಡ್ರಿ. ಹೆಸರು ಬಂದು ಅರ್ಧ ಗ್ಲಾಸ್ ಹಾಕ್ಕೊಂಡೇನಿ. ಆ ಚಮಚೆ ಸಹಾಯದಿಂದ ತಿರುಗ್ಕೊಂಡು ಎಲ್ಲ ಹದ ಮಾಡ್ಕೋಬೇಕು. ಅದನ್ನು ಜಿಗಟ್ ಹಾಕಿಟ್ಟ ಸ್ವಲ್ಪ ಮುಚ್ಚಿಡ್ಬೇಕು. ಬಸ್ಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದಬೇಕು. ಒಮ್ಮೆ ನೀರು ಹಾಕ್ಕೋಬಾರ್ದು. ಕಲ್ಲಿ ಮ್ಯಾಗ ಭಾಳ ಚಲೋ ಬರ್ತೈತ್ರಿ. ಗ್ಯಾಸ್ ಕಟ್ಟಿ ಮ್ಯಾಗ ಸಚ್ಚಿಂಗ್ ಗ್ಯಾಸ್ ಕಟ್ಟಿ ತಳ್ಕೊಂಡು ನಾದ್ಕೊಂಡ್ರೆ ಏನೂ ಹೊಲಸೋದೇನೂ ಇರೋಂಗಿಲ್ಲ. ಗ್ಯಾಸ್ ಕಟ್ಟಿ ಮ್ಯಾಗ ಅಗ್ದಿ ಹದ ಮಾಡ್ಕೋಬೇಕು. ಮಿದ್ದಿ ನೀರು ಹಚ್ಚಿ ನಾದ್ಕೋಬೇಕು. ಅದು ಹಿಟ್ಟ ನೋಡ್ರಿ, ಎರಡು ಕೈಲಿ ನಾದ್ಕೋಬೇಕು. ನೀರು ಹಚ್ಚಿ ನಾದ್ಕೋಬೇಕು. ಎಷ್ಟು ಚಲೋ ಹದ ಮಾಡ್ಕೊತೀರಿ ಅಷ್ಟು ಚಲೋ ರೊಟ್ಟಿ ಬರ್ತಾವೆ. ಇಲ್ಲಾಂದ್ರೆ ಹರಿ ಚಾನ್ಸ್ ಇರ್ತೈತಿ. ಗಟ್ಟಿ ನಾದ್ಕೊಂಡು ನೀರು ಹಚ್ಚಿಚ್ಚಿ ನಾದ್ಕೋಬೇಕು. ಅದನ್ನು ಹದ ಮಾಡ್ಕೋಬೇಕು. ಈಗ ಆಯ್ತು. ನಿಮ್ಗೆ ಎಷ್ಟು ದೊಡ್ಡ ಸಣ್ಣ ಎಷ್ಟು ಬೇಕಾದ್ರೆ ಗುಳಿ ಮಾಡ್ಕೋಬೋದು. ದಿಪ್ಪ ಬೇಕಾದ್ರೆ ದಿಪ್ಪ, ತಿಳು ಬೇಕಾದ್ರೆ ತಿಳು, ಸಣ್ಣ ಬೇಕಾದ್ರೆ ಸಣ್ಣ, ದೊಡ್ಡ ಬೇಕಾದ್ರೆ ಸಣ್ಣ ದೊಡ್ಡ. ನಾನು ಲಡ್ಸ್ಕತ್ತಿಲ್ಲ, ಬಡಿಕದೇನು. ನಮ್ಮ ಕಡೆ ಎಲ್ಲ ಬಡಿತಾರೆ, ಹೆಚ್ಚು ಬಡದ ಮಾಡೋದು ನಾವು. ಲಡ್ಸಿ ಬರ್ತಾವೆ, ಆದರೆ ನಮ್ಮಲ್ಲಿ ಬಡದ ಮಾಡ್ತೇವೆ ನಾವು. ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಒಂದು ಕೈಲಿ ಬಡಿಬೇಕು, ಒಂದು ಕೈಲಿ ತಿರ್ಸ್ಬೇಕು. ಬಲಗೈ ಬಡಿತಿರ್ತೈತಿ, ಎಡಗೈ ತಿರ್ಸ್ತಿರ್ತೈತಿ. ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ತೆವ್ಯಾಗ, ಯಾಕಂದ್ರೆ ಅಂಟ್ಕೊಳ್ಳಂಗಿಲ್ಲ. ಮೊದ್ಲಿನ ಮಂದೆಲ್ಲ ಸುಣ್ಣದ ಹಚ್ತಿದ್ರೆ, ಈಗ ಹಚ್ಚಂಗಿಲ್ಲ. ಸ್ವಲ್ಪ ಎಣ್ಣೆ ಹಚ್ಚೋದು. ಸ್ವಲ್ಪ ನೀರು ಬಚ್ಚಿತಂದ್ರೆ ಅದು ಬಬಲ್ ಬರೋಂಗಿಲ್ಲ ರೊಟ್ಟಿಗೆ. ನೀರು ಹಚ್ಚುವಾಗ ಜರ ಗ್ಯಾಸ್ ಕಮ್ಮಿ ಇಟ್ಕೋಬೇಕು. ಯಾಕಂದ್ರೆ ಮ್ಯಾಲೆ ಹಚ್ಚೋದ್ರಿಂದ ತೆಳಗಿಂದ್ರೆ ಬಬಲ್ ಗತ್ತಲೆ ಬರ್ತೈತಿ. ನೀರು ಹಚ್ಚಿದ ಮುಗಿದ್ರಿಂದ ಹೆಚ್ಚು ಗ್ಯಾಸ್ ಮಾಡ್ಕೋಬೇಕು. ತೆವೆದಾಗೂ ಸ್ವಲ್ಪ ದಂಡಿ ಎಲ್ಲ ತಿರುವಾಡಿ ಬೇಯಿಸ್ಬೇಕಾದ. ಯಾಕಂದ್ರೆ ದಂಡಿ ಹಸಿ ಇರ್ತಾವೆ. ಹಿಟ್ಟೊಂದು ಸ್ವಲ್ಪ ಭಾಳ ದಿವಸ ಆಗುತ್ತೆ, ಅಷ್ಟು ಸರಿ ಬಂದಿಲ್ಲ. ನೋಡ್ರಿ, ಉಬ್ಬಿ ಬಂತು. ಒಂದು ಸ್ವಲ್ಪ ಮೇಲ್ಗಡೆ ಕೈಲೇರೆ ಒಂದು ಬಟ್ಟೆ ತೊಗೊಂಡ್ರೆ ಒತ್ತಿದ್ರೆ ಭಾಳ ಚಲೋ ಉಬ್ಬುತ್ತಾವೆ. ಇದೇ ಥರ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮೆಕ್ಕೆಜೋಳ ರೊಟ್ಟಿನೂ ಮಾಡ್ಕೋಬೋದು. ಸ್ವಲ್ಪ ಪುಡಿ ತೊಗೋಬೇಕು ಮತ್ತು ಒಂದು ಸ್ವಲ್ಪ ನಾದ್ಕೋಬೇಕು. ರೌಂಡ್ ಹಂಗೆ ತಿರ್ಸ್ಕೋಬೇಕು, ಯಾಕಂದ್ರೆ ದಂಡಿ ಕೊಟ್ಟು ಸೀಳು ಚಾನ್ಸ್ ಇರ್ತೈತಿ. ನಮಗೇನು ರೊಟ್ಟಿ ಮಾಡೋದೇನು ಕಷ್ಟ ಇಲ್ಲ ರೀ.
ನೋಡ್ರಿ ಎಷ್ಟು ರೌಂಡಾಗಿ ಬಂದು. ಒಂದು ಕಡೆ ಬೇಸು ಹೊಡೆದು ಈ ಕಡೆ ರೊಟ್ಟಿ ತಯಾರಾಗಬೇಕು. ಆ ಥರ ಫಾಸ್ಟ್ ಮಾಡ್ಕೋಬೇಕು. ನೋಡಿರಿ, ಗ್ಯಾಸ್ದಾನ ಇಟ್ಕೊಂಡೇನೆ ನೀರು ಹಚ್ಚುವಾಗ, ಯಾಕಂದ್ರೆ ಕೈಗೂ ಸೆಕೆ ಬಡಿತೈತಿ, ಆಮೇಲೆ ಬೊಬಲು ಹೇಳ್ತಾವೆ. ಅದರಿಂದ ನೀರು ಹಚ್ಚಿದ ನಂತರ ಗ್ಯಾಸ್ ಹೆಚ್ಚು ಮಾಡ್ಕೋಬೇಕು. ನೋಡ್ರಿ, ಅದ್ರ ಉಂಡೆ ತಿರ್ಸ್ಕೋಬೇಕು, ಯಾಕಂದ್ರೆ ದಂಡಿಗೊಟ್ಟೆಲ್ಲ ಸಿಗೋ ಚಾನ್ಸ್ ಇರ್ತೈತಿ ರೊಟ್ಟಿ. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬಡ್ಕೋಬೇಕು. ಭಾಳ ಹಿಟ್ಟು ಹಚ್ಚೋದ್ರಿಂದ ರೊಟ್ಟಿ ಸರಿ ಆಗಂಗಿಲ್ಲ, ರುಚಿ ಬರೋಂಗಿಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಯಿತು, ಮತ್ತಿಟ್ಟು ಅದು ಹಿಟ್ಟು ಹಚ್ಚಲಿಕ್ಕತ್ತೀನಿ ನಾದಿತ್ತು. ಅದು ತಿರ್ಸುವಾಗ ಒಂದು ಸ್ವಲ್ಪ ಡ್ಯಾಮೇಜ್ ಆಯಿತು. ನೀರು ಚಲೋ ಹೋದಂಗೆ ರೊಟ್ಟಿಗೆ ಹಚ್ಕೋಬೇಕು ರೀ, ಯಾಕಂದ್ರೆ ಅಲ್ಲಿ ಬಿಳಿ ಬಿಳಿ ಇರಬಾರ್ದು. ಬಿಳಿ ಬಿಳಿ ಬಿಟ್ಟರೆ ಸುಳ್ಳು ಚಾನ್ಸ್ ಇರ್ತೈತಲ್ಲಿ. ಎಲ್ಲ ಕಡೆ ನೀರು ಹತ್ತಿರಬೇಕದು ರೊಟ್ಟಿಗೆ. ರೊಟ್ಟಿ ಅಂದರೆ ದುಂಡಾಗಬೇಕು. ಎಲ್ಲ ರೀತಿ ಇದೇ ಥರ ಮಾಡ್ಕೋಬೇಕು. ತೆವೆ ತೆಗೆದಂಗೆ ಗ್ಯಾಸ್ ಮ್ಯಾಗ ಬೇಯಿಸ್ಕೋಬೋದು, ಆದ್ರೆ ಅಷ್ಟು ಥರದ ವಾಸನೆ ಅದು ಬರ್ತದೆ ಅಂತೇಳಿ ತೆವೆದಾಗ ಬೇಯಿಸ್ಕೊಲಿಕ್ಕತ್ತೀನಿ.
ಥ್ಯಾಂಕ್ ಯು ಫ್ರೆಂಡ್ಸ್.